ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಅವ್ರ ಹತ್ರ 50,000 ಕೋಟಿಯಷ್ಟು ಶೇರ್ಸ್ ಇದೆ. ದುಡ್ಡಿಲ್ಲ, ಸುಮ್ಮನೆ ಮಲ್ಕೊಂಡು ಸುಮ್ಮನೆ ಹಿಂಗೆ ಬಟನ್ ಹಿಂಗೆ ಒತ್ತಿದ್ರೆ 500 ಕೋಟಿ ಬರುತ್ತೆ. ದುಡ್ಡಿಂದ ದುಡ್ಡು ಮಾಡೋದು ಈಸಿ. 30% ನೀವು ದುಡಿತಾ ಇದ್ದೀರಾ ವರ್ಷಕ್ಕೆ ಅಂದ್ರೆ 1000 crores ಫಿಕ್ಸ್ ಅಂತಾನೆ ಅರ್ಥ. ನೀವೇನಾದ್ರು ವರ್ಷಕ್ಕೆ 100% ದುಡಿತಾ ಇದ್ದೀರಾ ಅಂದ್ರೆ ಕೊನೆಯ ದಿನಗಳ ಹತ್ರ ಇದೆ ಅಂತ ಅರ್ಥ. ಯಾರು ಮಾಡೋಕ್ಕಾಗಲ್ಲ 10%, 20%, ಹೈಲಿ ಇಂಪಾಸಿಬಲ್. ಅಂಬಾನಿ ವರ್ಷಕ್ಕೆ ಮಾಡೋದೇ 20%, 25%. ₹1 ನಮ್ಮ ಹತ್ರ ಇರೋ ₹1 ನಾವು 3 ವರ್ಷದಲ್ಲಿ ಡಬಲ್ ಮಾಡ್ಬೇಕು. ಇಷ್ಟು ನಾಲೆಜ್ನ ನಾವು ಗೇನ್ ಮಾಡ್ಬೇಕು. ಇಷ್ಟೇ, ದಿಸ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ನಿಮ್ಗೆ ಬಿಗ್ಗೆಸ್ಟ್ ಚಾಲೆಂಜ್ ಇದೆ ಲೈಫಲ್ಲಿ. 30 ವರ್ಷದಲ್ಲಿ ಎಷ್ಟು ಮನೆ ಆಗುತ್ತೆ? 1024 ಮನೆಗಳು. ಇಡೀ ಊರೇ ನಿಮ್ದು. ಯಾಕಂದ್ರೆ ನಮ್ಮ ಬ್ಲಡ್ ಅಲ್ಲಿ ಹಿಂಗೆ ಕುಯ್ದ್ರೆ ಡಬಲ್ ಮಾಡಕ್ ಗೊತ್ತಿಲ್ಲ. ಗುಜರಾತಿಗಳು ಮಹಾರಾಷ್ಟ್ರದವ್ರಿಗೆ ಹಿಂಗೆ 1 ಕೋಟಿ ಹಿಂಗೆ ಕೊಟ್ರೆ 3 ವರ್ಷದಲ್ಲಿ ಡಬಲ್ ಮಾಡ್ತಾರೆ. ಬಿಕಾಸ್ ದೇ ಆರ್ ಬಿಸ್ನೆಸ್ ಮ್ಯಾನ್. ನಮ್ಮ ಹತ್ರ ಇಲ್ಲಿ ಎಲ್ಲರ ಹತ್ರ 10 ಲಕ್ಷ ಇದೆ. ಹೆಂಗೆ ಅದನ್ನ 10 ಕೋಟಿ ಮಾಡೋದು ಗೊತ್ತಿಲ್ಲ. 0 ಮಾಡೋದು ಹೆಂಗೆ? ಕಾರ್ ತಗೊಂಡ್ರೆ ಆಗೋಯ್ತು. ಧೀರುಭಾಯ್ ಅಂಬಾನಿ ತೀರ್ಕೊಂಡವಾಗ ಮುಖೇಶ್ ಅಂಬಾನಿ ಹತ್ರ ಇದ್ದಿದ್ದು ಬರೀ 35,000 ಕೋಟಿ. ಆ 35,000 ಕೋಟಿನ ಇವತ್ತು 25 ಲಕ್ಷ ಕೋಟಿ ಮಾಡಿದ್ದಾರೆ. ಸೊ ಅದಾನಿ ಓದಿರೋದು 10ನೇ ಕ್ಲಾಸ್, ಇವತ್ತು 10 ಲಕ್ಷ ಕೋಟಿ ಒಡೆಯ. ಅವ್ರೇನಾದ್ರು ಡಿಗ್ರಿ ಮಾಡಿದ್ರೆ ಬ್ಯಾಗ್ ಹಾಕೊಂಡು ಹೋಗ್ಬಿಟ್ಟಿರೋ ಕೆಲಸಕ್ಕೆ. ನಮ್ಮ ಆಲೋಚನೆ ಹೆಂಗಿರುತ್ತಂದ್ರೆ ದಿನಕ್ಕೆ 10% ಬಂದ್ರೆ ಸಾಕು ಸರ್ ಅಂತ. ತಿಂಗಳಿಗೆ ಡಬಲ್ ಆದ್ರೆ ಸಾಕು ಸರ್ ಅಂತಾರೆ. ಸಾಕು ಅಂತಾರೆ. ಅದು ತಿಂಗಳಿಗೆ ಡಬಲ್ ಆಗಂಗಿದ್ರೆ ಏನಕ್ಕೆ ಅಂಬಾನಿ ಸಿಮ್ ಕಾರ್ಡ್ ಮಾರಬೇಕು? ಟಾಟಾದವ್ರು ಏನಕ್ಕೆ ಕಾರ್ ಮಾರಬೇಕು? ಮಹೇಂದ್ರದವ್ರು ಯಾಕೆ ಹೊಸ ಕಾರ್ಗಳನ್ನ ಲಾಂಚ್ ಮಾಡ್ಬೇಕು? ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಅವ್ರ ಹತ್ರ 50,000 ಕೋಟಿಯಷ್ಟು ಶೇರ್ಸ್ ಇದೆ. ದುಡ್ಡಿಲ್ಲ, ಪ್ರಾಪರ್ಟಿ ಇಲ್ಲ, ಜಮೀನಿಲ್ಲ. ಇದೆ, ವಾಟ್ ಎವರ್ ಇದೆ, ಅದೆಲ್ಲ ಕಂಪ್ನಿ ಹೆಸರಲ್ಲಿ ಇದೆ. ಬಟ್ ಅವ್ರ ಹೆಸರಲ್ಲಿ ಒಂದು 50,000 ಕೋಟಿಯಷ್ಟು ಶೇರ್ಸ್ ಇದೆ. ಕರೆಕ್ಟಾ? ಸೊ ಅವ್ರ 50,000 ಕೋಟಿಯ ಶೇರ್ಸ್ನ ಪ್ಲೆಡ್ಜ್ ಮಾಡಿ ಸುಮ್ಮನೆ ಯಾವ್ದಾನ ಒಂದು ವೀಕ್ಲಿ ಹೇಳ್ಕೊಟ್ನಲ್ಲ, ವೀಕ್ಲಿ ಸ್ಟ್ರ್ಯಾಂಗಲ್ಲು, ವೀಕ್ಲಿ ಐರನ್ ಕಾಂಡರ್ ಮಾಡಿದ್ರು. ತಿಂಗಳಿಗೆ 1% ದುಡಿಬೋದ ಶೇರ್ ಮಾರ್ಕೆಟಿಂದ. ಆಪ್ಷನ್ಸಲ್ಲಿ 1% ದುಡಿದ್ರು ಎಷ್ಟು ಬರುತ್ತೆ? ತಿಂಗಳಿಗೆ 500 ಕೋಟಿ ಬರುತ್ತೆ. ಸುಮ್ಮನೆ ಮಲ್ಕೊಂಡು ಸುಮ್ಮನೆ ಹಿಂಗೆ ಬಟನ್ ಹಿಂಗೆ ಒತ್ತಿದ್ರೆ 500 ಕೋಟಿ ಬರುತ್ತೆ. ನಾವು 500 ಕೋಟಿ ಮಾಡ್ಬೇಕಂದ್ರೆ ಎಷ್ಟು ವರ್ಷ ಬೇಕು? ಅದು ಯೋಚನೆನೇ ಮಾಡೋಕ್ಕಾಗಲ್ಲ. ಆಗಲ್ಲ ಬಿಡಿ ಸರ್ ಅಂತ. ಅವೆಲ್ಲ ಆಗಲ್ಲ ಬಿಡಿ ಸರ್, ಒಂದು 5 ಕೋಟಿ ಮಾಡಿಸಿ ಸರ್ ಅಂತ. ಬಟ್ ಅವ್ರು ಶ್ರೀಮಂತರು ನೋಡಿ, ಶ್ರೀಮಂತರು ಸುಮ್ಮನೆ ಮಲ್ಕೊಂಡು ಹಿಂಗೆ ಒತ್ಬಿಟ್ಟು ಸುಮ್ಮನೆ ಹಿಂಗೆ ಮಲ್ಕೊಂಡ್ರು 500 ಕೋಟಿ ತಿಂಗಳಿಗೆ. ಇದರಿಂದ ನಿಮ್ಗೆ ಏನು ಅರ್ಥ ಆಯ್ತು? ದುಡ್ಡಿಂದ ದುಡ್ಡು ಮಾಡೋದು ಈಸಿ. ಕೆಲ್ಸಕ್ಕೆ ಹೋಗಿ ಕಷ್ಟಪಟ್ಟು ದುಡಿಯೋದು ಕಷ್ಟ. ಹಾಗಂತ ಹೇಳಿ ಇಡೀ ಕರ್ನಾಟಕದವರೆಲ್ಲ ಕೆಲಸ ಬಿಟ್ಟು ಬಂದ್ಬಿಡಿ ಅಂತ ಹೇಳ್ತಾ ಇಲ್ಲ, ಅದು ಅಸಾಧ್ಯದ ಮಾತು. ಬರೀ 1% ಆಫ್ ಕರ್ನಾಟಕ, ಒಂದು 70,000 ಜನ, ಮೇ ಬಿ ಒಂದು 2 ಲಕ್ಷ ಜನನ ನಾನು ಚೇಂಜ್ ಮಾಡ್ಬೋದು. ಇಡೀ ಕರ್ನಾಟಕನ ಚೇಂಜ್ ಮಾಡಿ ಅಂದ್ರೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ, ಅದು ಅಸಾಧ್ಯದ ಮಾತು. ಇಡೀ ಭಾರತನ ಚೇಂಜ್ ಮಾಡಿ ಆಗಲ್ಲ. ಯಾರ ಮಾತು ಕೇಳಲ್ಲ. ಸೀನಿಯರ್ ನಮ್ಮ ಮಾತು ಕೇಳ್ತಾರೆ. ಸೊ ನಮ್ಮ ಮಾತನ್ನ ಕೇಳೋರು ಒಂದು 2% ಜನ. ಆ 2%ನ ಶ್ರೀಮಂತರು ಮಾಡಿದ್ರೆ ಸಾಕು ಅಷ್ಟೇ, ಇನ್ನೇನಿಲ್ಲ. ಏನು ಸರ್ ಎಲ್ಲಾರನ್ನೂ ಹಿಂಗೆ ಮಾಡ್ಬಿಡ್ತೀರಾ ನೀವು? ಆಗಲ್ಲ. 7 ಕೋಟಿ ಜನ ನಾವು ಮಾತು ಎಲ್ಲಿ ಕೇಳ್ತಾರೆ? ಆ 7 ಕೋಟಿಯಲ್ಲಿ 0 to 20 years ಅವ್ರು ಎಷ್ಟು ಜನ ಇರ್ತಾರೆ? 60 to 80 years ನಾವು ಮಾತು ಕೇಳಲ್ಲ. ಆ್ಯಂಡ್ ಮಿಡ್ ರೇಂಜ್ ಇರೋರು, ಅದರಲ್ಲಿ ಶೇರ್ ಮಾರ್ಕೆಟ್ ಅಂದ್ರೆ ಎದುರ್ಕೊಳ್ಳೋರು ಬೇರೆ, ಅದರಲ್ಲಿ ಎಷ್ಟೋ ಜನ ಬೇಡ ಅನ್ನೋರು ಬೇರೆ. ಅದರಲ್ಲಿ 1 or 2% ಐ ಕ್ಯಾನ್ ಚೇಂಜ್ ಆ್ಯಂಡ್ ಶೋ ದ ಮಿರಾಕಲ್. ಸೊ ಈ ಥರ ಮಾರ್ಕೆಟಲ್ಲಿ ಯಾರು ಬೇಕಾದ್ರೂ ದುಡ್ಡು ಮಾಡ್ಬೋದು. ಶ್ರೀಮಂತರು ಆಗ್ತಾನೆ ಇರ್ತಾರೆ. ವರ್ಷಕ್ಕೆ ಒಂದು 30% ದುಡಿಯೋದಕ್ಕಂತೂ ಶೇರ್ ಮಾರ್ಕೆಟಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಕಲ್ತ್ರೆ 30% ವರ್ಷಕ್ಕೆ ದುಡಿದ್ರು. ಸೊ ಯು ಕ್ಯಾನ್ ಪುಟ್ ಅ ರೋಡ್ ಮ್ಯಾಪ್. 30% ನೀವು ದುಡಿತಾ ಇದ್ದೀರಾ ವರ್ಷಕ್ಕೆ ಅಂದ್ರೆ 1000 crores ಫಿಕ್ಸ್ ಅಂತಾನೆ ಅರ್ಥ. ನೀವೇನಾದ್ರು ವರ್ಷಕ್ಕೆ 100% ದುಡಿತಾ ಇದ್ದೀರಾ ಅಂದ್ರೆ ಕೊನೆಯ ದಿನಗಳ ಹತ್ರ ಇದೆ ಅಂತ ಅರ್ಥ. ಅದನ್ನ ನೆನ್ಪಿಟ್ಕೊಳ್ಳಿ. ನೀವೇನಾದ್ರು ತಿಂಗಳಿಗೆನೆ 10%, 20% ದುಡಿತಾ ಇದ್ದೀರ ಅಂದ್ರೆ ಹತ್ರ ಇದೆ ಟೈಮು ಅಂತ ಅರ್ಥ. ತಿಂಗಳಿಗೆ 2%, 3% ದುಡಿತಾ ಇದ್ದಾರೆ ಅಂದ್ರೆ ಇವರ ರೈಟ್ ಟ್ರ್ಯಾಕ್ ಅಂತ ಅರ್ಥ. ಬಿಕಾಸ್ ಪ್ರಕೃತಿ ನಿಯಮ ಅದು, ಯಾರು ಮಾಡೋಕ್ಕಾಗಲ್ಲ. 10%, 20% ಹೈಲಿ ಇಂಪಾಸಿಬಲ್. ಅಂಬಾನಿ ವರ್ಷಕ್ಕೆ ಮಾಡೋದೇ 20%, 25%.
ನಾವು ತಿಂಗಳಿಗೆ 20% ಮಾಡ್ತಾ ಇದೀವಿ ಅಂದ್ರೆ ಏನೋ ಆಗಿದೆ, ಇಲ್ಲೇನೋ ಸಮಸ್ಯೆ ಇದೆ ಅಂತ ಅರ್ಥ. Two to the power of 1, 2 to the power of 2, 2 to the power of 3. ನೋಡಿ ಎಷ್ಟು ಚೆನ್ನಾಗಿ 6. 2 to the power of 4, 2 to the power of 5, 2 to the power of 6. ಇದು ಗೊತ್ತಾಗ್ತಾ ಇಲ್ಲ ತುಂಬಾ ಜನಕ್ಕೆ. 2 to the power of 3 ಅಂದ್ರೆ 6 ಅಂದ್ರು. ಏನ 2 to the power of 3 ಅಂದ್ರೆ 2 + 2 + 2 ಅಲ್ಲ, 2 × 2 × 2. ನೆಕ್ಸ್ಟ್ 2 to the power of 7, 2 to the power of 8, 256, 2 to the power of 9, 2 to the power of 10. ಎಸ್, ಇದು ಎಲ್ಲರೂ ಸ್ಕೂಲಲ್ಲಿ ಓದಿದ್ದೀರ, ಬಟ್ ಇದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಹೆಂಗ್ ಅಳವಡಿಸ್ಕೋಬೇಕು ನೋಡೋಣ. ಇವಾಗ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತೀನಿ. ಒಬ್ಬ ವ್ಯಕ್ತಿ ಇದ್ದಾನೆ, 1 ವರ್ಷ ಮಗು, ಏನೋ ಗೊತ್ತಾಗಲ್ಲ, ಬಿಟ್ಬಿಡಿ. 10 ವರ್ಷ ಚಿಕ್ಕ ಹುಡುಗರು, ಏನೋ ಗೊತ್ತಾಗಲ್ಲ. 20 ವರ್ಷ ಡಿಗ್ರಿ ಆಲ್ಮೋಸ್ಟ್ 21 ವರ್ಷ ಡಿಗ್ರಿ ಮುಗ್ದಿರುತ್ತೆ, ಸ್ವಲ್ಪ ಪ್ರಪಂಚ ಜ್ಞಾನ ಬರುತ್ತೆ. ಕರೆಕ್ಟಾ? 21 ಇಯರ್ಸ್ಗೆ ಪ್ರಪಂಚ ಜ್ಞಾನ ಪ್ರತಿಯೊಬ್ಬರಿಗೂ ಬಂದಿರುತ್ತೆ. ಅದಕ್ಕೆ ಮದುವೆ ಏಜನು ಎಲ್ಲ ಆಗಿರುತ್ತೆ ಅಷ್ಟಲ್ಲಿ. ಸೊ ನೆಕ್ಸ್ಟ್ 9 ಇಯರ್ಸ್, 21ರಿಂದ 30 ಏಜ್ವರೆಗೂ, 30ನೇ ವಯಸ್ಸಿನವರೆಗೂ ನಾವು ಏನು ಕಲಿಬೇಕಂದ್ರೆ, ಕಲಿಬೇಕಾಗಿರೋದು ಇಷ್ಟೇ: ಹೌ ಟು ಡಬಲ್ ಮೈ ಮನಿ ಇನ್ 3 ಇಯರ್ಸ್. 3 ವರ್ಷದಲ್ಲಿ ನನ್ನ ದುಡ್ಡನ್ನ ಡಬಲ್ ಮಾಡೋದು ಹೆಂಗೆ ಅಂತ ತಿಳ್ಕೊಬೇಕು. ಅದನ್ನ ತಿಳ್ಕೊಂಡ್ರೆ ಏನಾಗುತ್ತೆ ನಮ್ಮ ಲೈಫ್ ಅಂತ ಯೋಚನೆ ಮಾಡೋದು. ಲೆಟ್ಸ್ ಸೇ 30 ಇಯರ್ಸ್ ಏಜ್ ಆಗಿದೆ, ಬರ್ತಾರೆ. ಲೆಟ್ಸ್ ಸೇ 1 ರೂಪಾಯಿ ಎತ್ಕೊಂಡ್ ಬರ್ತಾರೆ ಶೇರ್ ಮಾರ್ಕೆಟ್. ಎಕ್ಸಾಂಪಲ್, ಜಸ್ಟ್ ಅನ್ ಎಕ್ಸಾಂಪಲ್. ಇಟ್ ಕ್ಯಾನ್ ಬಿ 1 ರೂಪಿ, ಆರ್ ಇಟ್ ಕ್ಯಾನ್ ಬಿ 1 crore, ಆರ್ ಇಟ್ ಕ್ಯಾನ್ ಬಿ 1 house, ಒಂದು ಮನೆ ಎತ್ಕೊಂಡ್ ಬರ್ತಾನೆ ಒಬ್ಬ ಹುಡುಗ. ಒಂದು ಮನೆ ಮಾರ್ಬಿಟ್ಟು ಎತ್ಕೊಂಡ್ ಬರ್ತಾನೆ. ಮನೇನೆ ಮಾರ್ಬಿಟ್ಟೆ ಎತ್ಕೊಂಡ್ ಬರ್ತಾನ, ಇಲ್ಲ 1 ಕೋಟಿ ಎತ್ಕೊಂಡ್ ಬರ್ತಾನ, ಇಲ್ಲ 10 ಲಕ್ಷ ಎತ್ಕೊಂಡ್ ಬರ್ತಾನ, ಇಲ್ಲ 10,000 ಎತ್ಕೊಂಡ್ ಬರ್ತಾನ. ಆ ಹುಡುಗನ್ ಬಿಟ್ಟಿದ್ ಜಸ್ಟ್ ಇಲ್ಲಿ 1 ರೂಪಿ ಅಂದಿದ ತಕ್ಷಣ ನೀವು ಕ್ಯಾನ್ ಅಸ್ಯೂಮ್ ಇಟ್ ಕ್ಯಾನ್ ಬಿ 1 ರೂಪಿ, ಆರ್ 1 lakh, 10 lakh, 1 crore, ಆರ್ 1 house, ಇಲ್ಲ ಒಂದು ಮನೆ. ಸರ್, ಒಂದು ಮನೆನ 2 ಮನೆ ಮಾಡೋದಕ್ಕೆ, ಇಲ್ಲ 1 ರೂಪಿ 2 ರೂಪಾಯಿ ಮಾಡೋದಕ್ಕೆ ಎಷ್ಟು ವರ್ಷ ಬೇಕು? 3 years, ವಿಚ್ ಇಸ್ ಪ್ರಾಕ್ಟಿಕಲಿ ಪಾಸಿಬಲ್. ಯಾಕಂದ್ರೆ ನಾವು 3 days ಇಂದ ಪ್ರೂವ್ ಮಾಡಿದೀವ. ವರ್ಷಕ್ಕೆ ಒಂದು 30% ಮಾಡ್ಬೋದು ಅಂತ ನಾವು RSI 30 180 ಡಿಗ್ರಿ ರೂಲ್ ಅಲ್ಲಿ ಪ್ರೂವ್ ಮಾಡಿದೀವ. ಎಸ್. ನೆಕ್ಸ್ಟ್ 3 years ಅಲ್ಲಿ ಏನಾಗುತ್ತೆ? ನೆಕ್ಸ್ಟ್ 3 years, ಎವ್ರಿ 3 years ಯು ಆರ್ ಡಬಲಿಂಗ್. ಕರೆಕ್ಟಾ? 3 years, every 3 years you are doubling your money, wealth. ಸರ್, ಇಲ್ಲಿ ಫಸ್ಟ್ 3 years ಏನಾಗುತ್ತೆ? 1 ರೂಪಿ 2 rupees ಆಗುತ್ತೆ, 2 ರೂಪಿ 4 ಆಗುತ್ತೆ, 4 8 ಆಗುತ್ತೆ, 8 16 ಏನಾಗುತ್ತೆ? 32 ಏನಾಗುತ್ತೆ? 64 ಏನಾಗುತ್ತೆ? 128 ಏನಾಗುತ್ತೆ? 256 ಏನಾಗುತ್ತೆ? 512 ಬಿಕಮ್ 1024. ಅಂದ್ರೆ ಏನು? 1 ರೂಪಾಯಿ, ನಮ್ಮ ಹತ್ರ ಇರೋ 1 ರೂಪಾಯಿನ ನಾವು 3 ವರ್ಷದಲ್ಲಿ ಡಬಲ್ ಮಾಡ್ಬೇಕು. ಇಷ್ಟು ನಾಲೆಜ್ನ ನಾವು ಗೇನ್ ಮಾಡ್ಬೇಕು. ಇಷ್ಟೇ. ದಿಸ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ನಿಮ್ಗೆ ಬಿಗ್ಗೆಸ್ಟ್ ಚಾಲೆಂಜ್ ಇದೆ ಲೈಫಲ್ಲಿ. ಅಂಡ್ ಆ ಚಾಲೆಂಜ್ ನೀವು ಗೆಲ್ತೀರಾ ಅಂತ ನಿಮ್ಗೆ ಆಲ್ರೆಡಿ ಭರವಸೆ ಇದೆ. ಇದೆಯಾ? ಏನು ಚಾಲೆಂಜ್? ಏನು? ಹೌ ಟು ಡಬಲ್ ಮನಿ ಇನ್ 3 years. ಇಷ್ಟೇ ನಿಮ್ ಚಾಲೆಂಜ್. ಏನಾದ್ರು ಮಾಡಿ 3 years ಅಲ್ಲಿ ನಿಮ್ ದುಡ್ಡು ಡಬಲ್ ಆಗ್ಬೇಕು. ಏನಾದ್ರು ಮಾಡಿ, ಬಿಸ್ನೆಸ್ ಮಾಡಿ, ಬಡ್ಡಿಗೆ ಬಿಡಿ, ಚೀಟಿ ನಡೆಸಿ, ರಿಯಲ್ ಎಸ್ಟೇಟ್ ಮಾಡಿ, ಶೇರ್ ಮಾರ್ಕೆಟ್ ಬನ್ನಿ, ಏನಾದ್ರು ಮಾಡಿ. ಇಫ್ ಯು ಕ್ಯಾನ್ ಡಬಲ್ ಯುವರ್ ಮನಿ ಇನ್ 3 years, 1 ಮನೆ, 2 ಮನೆ, 4 ಮನೆ, 8, 16, ಎಷ್ಟು ಮನೆ ಆಗುತ್ತೆ 30 ವರ್ಷದಲ್ಲಿ? 30 ವರ್ಷದಲ್ಲಿ ಎಷ್ಟು ಮನೆ ಆಗುತ್ತೆ? 1024 ಮನೆಗಳು. ಇಡೀ ಊರೇ ನಿಮ್ದು. ಎಸ್. 1 ಮನೆ ನೀವು ಹಾಕಿದಕ್ಕೆ ಇಡೀ ಊರೇ ನಿಮ್ದು. 1 ಕೋಟಿ ನೀವು ಹಾಕಿದ್ರೆ 30 ವರ್ಷಗಳಲ್ಲಿ 1000 ಕೋಟಿ, 100%.
ನೀವೇನ್ ಮಾಡ್ಬೇಕು, ಅದಕ್ಕೆ 100% ಮಾಡ್ಕೋಬೇಕು. 1000 ಕೋಟಿ ದುಡಿಬೋದ ನಾವು? 100% ಸಾಧ್ಯ. ಏನ್ ಮಾಡ್ಬೇಕು, ಇವತ್ತು ನನ್ನ ಹತ್ರ 1 ಕೋಟಿ ಇರಬೇಕು, 3 ವರ್ಷದಲ್ಲಿ ಡಬಲ್ ಮಾಡೋಷ್ಟು ನಾಲೆಜ್ ಇರಬೇಕು. 3 ವರ್ಷದಲ್ಲಿ 1 ಕೋಟಿನ 2 ಕೋಟಿ ಮಾಡೋಷ್ಟು ನಾಲೆಜ್ ಇದ್ರೆ ನೆಕ್ಸ್ಟ್ 30 ವರ್ಷಗಳಲ್ಲಿ ನನ್ನ ಹತ್ರ 1000 ಕೋಟಿ 100% ಇರುತ್ತೆ. ಕರೆಕ್ಟಾ? ನಾನೇನಾರು ಬೇರೆ ಏನಾರು ಹೇಳ್ತಾ ಇದ್ದೀನಾ? ಪ್ರಾಕ್ಟಿಕಲಿ ಪಾಸಿಬಲ್. ಇದು ನಿಮ್ಗೆ ಹೊಸದ ಅನಿಸ್ಬೋದು, ಏನ್ ಸರ್ 3 ವರ್ಷಕ್ಕೆ ಡಬಲ್ ಅಂತ. ಯಾಕಂದ್ರೆ ನಮ್ಮ ಬ್ಲಡ್ ಅಲ್ಲಿ ಹಿಂಗ್ ಕುಯ್ದ್ರೆ ಡಬಲ್ ಮಾಡಕ್ ಗೊತ್ತಿಲ್ಲ. ಗುಜರಾತಿಗಳು ಮಹಾರಾಷ್ಟ್ರದವ್ರಿಗೆ ಹಿಂಗೆ 1 ಕೋಟಿ ಹಿಂಗ್ ಕೊಟ್ರೆ 3 ವರ್ಷದಲ್ಲಿ ಡಬಲ್ ಮಾಡ್ತಾರೆ. ಬಿಕಾಸ್ ದೇ ಆರ್ ಬಿಸ್ನೆಸ್ ಮ್ಯಾನ್. ಏನೋ ಒಂದು ಬಿಸ್ನೆಸ್ ಮಾಡ್ತಾರೆ, ಬಟ್ಟೆ ಅಂಗಡಿ ಇಡ್ತಾರೆ, ಚಿನ್ನದ ಅಂಗಡಿ ಇಡ್ತಾರೆ, ಏನೋ ಒಂದು ಮಾಡ್ತಾರೆ, 3 ವರ್ಷದಲ್ಲಿ ಅವ್ರ ವೆಲ್ತ್ ಡಬಲ್ ಮಾಡ್ತಾರೆ. ಸೊ ನಮ್ಮ ಹತ್ರ ಇರೋದು ಒಂದೇ ಒಂದು ಚಾಲೆಂಜ್. ವಾಟ್ ಈಸ್ ಅ ಚಾಲೆಂಜ್? ಎವ್ರಿ 3 years ಯು ನೀಡ್ ಟು ಡಬಲ್ ಯುವರ್ ಮನಿ. ಅದು ಬೇರೆ ಬಿಸ್ನೆಸ್ ಅಲ್ಲಿ ಸಾಧ್ಯ ಇದೆಯಾ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಾಧ್ಯ ಇದೆಯಾ? ಡೆಫಿನೆಟ್ಲಿ ಸಾಧ್ಯ ಇದೆ. ಸೊ ನೀವೇನ್ ಮಾಡ್ಬೇಕು, ವರ್ಷಕ್ಕೆ 30% ಆದಾಯ ತಗೋಬೇಕು. 30% ಆದಾಯ ತಗೊಂಡ್ರೆ ಡೆಫಿನೆಟ್ಲಿ 3 years 90 ಆಯ್ತಾ? ಈ ಕಾಂಪೌಂಡಿಂಗ್ ಅಲ್ಲಿ ಲೆಕ್ಕ ನೋಡಕ್ ಹೋದ್ರೆ 3 years ಡಬಲ್ ಆಗಿರುತ್ತೆ. ಯಾಕಂದ್ರೆ ಫಸ್ಟ್ ಇಯರ್ ಬಂದಿರೋ 30,000 ಎಕ್ಸ್ಟ್ರಾ ದುಡ್ಡು ಅದು ದುಡಿಯುತ್ತಲ್ಲ, ಅದ್ರ ಲೆಕ್ಕ ಮಾಡಿದ್ರೆ 3 years ಡೆಫಿನೆಟ್ಲಿ ಡಬಲ್ ಆಗುತ್ತೆ. 3 years ಅಲ್ಲಿ ನಾವೇನಾದ್ರು ದುಡ್ಡನ್ನ ಡಬಲ್ ಮಾಡ್ತಾ ಇದ್ದೇವೆ ಅಂದ್ರೆ ಡೆಫಿನೆಟ್ಲಿ ವಿಲ್ ಅಚೀವ್ 1000 crores ಇನ್ ಅವರ್ ಲೈಫ್, ಎವ್ರಿ ಒನ್ಸ್ ಲೈಫ್. ಇದನ್ನ ಯಾರು ಮಾಡ್ಬೇಕಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ರು ಮಾಡಿದ್ರೆ ಅನ್ಕೊಳ್ಳಿ, ನೆಕ್ಸ್ಟ್ 10 generation ಶ್ರೀಮಂತರೇ. ಆ ಒಬ್ರು ಮಾಡೋದಕ್ಕೆ ಏನ್ ಬೇಕು? ನಾಲೆಜ್. ಡೆಫಿನೆಟ್ಲಿ ನಾಲೆಜ್ನ ನೀವು ಪಡ್ಕೊಂಡಿದ್ದೀರ ಅನ್ಸುತ್ತೆ. 3% ತಿಂಗಳಿಗೆ ಮಾಡ್ಬೇಕು. ದಿಸ್ ಇಸ್ ಅ ಚಾಲೆಂಜ್. ಯಾರು ತಿಂಗಳಿಗೆ 3% ಮಾಡ್ತಿರೋ ಯು ವಿಲ್ ಅಚೀವ್ 1000 crores ಇನ್ ಯುವರ್ ಲೈಫ್ ಟೈಮ್. ಬಟ್ ನಮ್ಮ ಹತ್ರ ಎಲ್ಲರ ಹತ್ರ ಇಲ್ಲಿ ಇವತ್ತು 1 ಕೋಟಿ ಇದೆ. 1000 ಕೋಟಿ ಮಾಡೋದು ಹೆಂಗೆ ಗೊತ್ತಿಲ್ಲ, 0 ಮಾಡೋದು ಹೆಂಗೆ ಗೊತ್ತು, ಮನೆ ತಗೊಂಡ್ರೆ ಆಗೋಯ್ತು. ನಮ್ಮ ಹತ್ರ ಇಲ್ಲಿ ಎಲ್ಲರ ಹತ್ರ 10 ಲಕ್ಷ ಇದೆ, ಹೆಂಗೆ ಅದನ್ನ 10 ಕೋಟಿ ಮಾಡೋದು ಗೊತ್ತಿಲ್ಲ, 0 ಮಾಡೋದು ಹೆಂಗೆ, ಕಾರ್ ತಗೊಂಡ್ರೆ ಆಗೋಯ್ತು. ಲಕ್ಷ ಇದೆ, ಹೆಂಗೆ ಕೋಟಿ ಮಾಡೋದು ಗೊತ್ತಿಲ್ಲ, ಐಫೋನ್ ತಗೊಂಡ್ರೆ 0 ಮಾಡ್ಬೋದು. ಸೊ 0 ಮಾಡೋದು ನಾವೆಲ್ಲರೂ ಕಲ್ತಿದ್ದೀವಿ, ಬಟ್ ಅದನ್ನ 100 ಪಟ್ಟು 1000 ಪಟ್ಟು ಮಾಡೋದು ಗೊತ್ತಿಲ್ಲ. ಇದೇ ನಮಗೂ ಬಿಸ್ನೆಸ್ ಮ್ಯಾನ್ಗೂ ಇರೋ ವ್ಯತ್ಯಾಸ. ಜಸ್ಟ್ ಟೇಕ್ ಅಂಬಾನಿ ಲೈಫ್. ಅಂಬಾನಿ 2004ರಲ್ಲಿ ಧೀರುಭಾಯ್ ಅಂಬಾನಿ ತೀರ್ಕೊಂಡವಾಗ ಮುಖೇಶ್ ಅಂಬಾನಿ ಹತ್ರ ಇದ್ದಿದ್ದು ಬರೀ 35,000 ಕೋಟಿ. ಆ 35,000 ಕೋಟಿನ ಇವತ್ತು 25 ಲಕ್ಷ ಕೋಟಿ ಮಾಡಿದ್ದಾರೆ. ಹೌ? ಬಿಕಾಸ್ ಆಫ್ ದ ಮೈಂಡ್ ಸೆಟ್, ಡಬಲಿಂಗ್ ಪವರ್. ಡಬಲ್ ಮಾಡೋದು ಹೆಂಗೆ ಗೊತ್ತು ಅವ್ರಿಗೆ. ಎವ್ರಿ 3 years ದೇ ಡಬಲ್. ಸೊ ನೀವೇನಾದ್ರು ಮಾಡಿ, ದ ಚಾಲೆಂಜ್ ಇಸ್ ಸಿಂಪಲ್ ಚಾಲೆಂಜ್. ನಾವು ಅಷ್ಟು ಓದ್ದೆ, ಇದು ಓದ್ದೆ, ಡಿಗ್ರಿ ಓದ್ದೆ, ಏನೂ ಬೇಕಾಗಿಲ್ಲ. ಯು ನೋ ಹೌ ಟು ಡಬಲ್ ಮನಿ ಇನ್ 3 years ಸಾಕು. ಪ್ರಪಂಚನೇ ನಿಮ್ದು. ಏನು ಡಿಗ್ರಿ ಎಜುಕೇಶನ್ ಡಸಂಟ್ ಮ್ಯಾಟರ್. ಓನ್ಲಿ ಸ್ಕಿಲ್ ಮ್ಯಾಟರ್ಸ್. ಸೊ ಅದಾನಿ ಓದಿರೋದು 10ನೇ ಕ್ಲಾಸ್, ಇವತ್ತು 10 ಲಕ್ಷ ಕೋಟಿ ಒಡೆಯ. ಅವ್ರೇನಾದ್ರು ಡಿಗ್ರಿ ಮಾಡಿದ್ರೆ ಬ್ಯಾಗ್ ಹಾಕೊಂಡು ಹೋಗ್ಬಿಟ್ಟಿರೋ ಕೆಲಸಕ್ಕೆ. ಸೊ ವ್ಯಾಲ್ಯೂ ಆಫ್ ಮನಿ. ಸೊ ಇದನ್ನ ನಾವು ಯಾವ ಸ್ಕೂಲು ಕಾಲೇಜಲ್ಲೂ ಕಲಿಯಲ್ಲ. ಯಾವ ಸ್ಕೂಲ್ ಹೇಳ್ಕೊಡ್ತಾರೆ ಹೇಳಿ? 3 ವರ್ಷಕ್ಕೆ ಡಬಲ್ ಮಾಡೋದು ಕಲ್ತ್ಕೋಗೋರು, ಇನ್ನೊಂದು 30 ವರ್ಷಕ್ಕೆ ನೀನು 1000 ಕೋಟಿ ಬೆಲೆ ಬಾಳ್ತೀಯ ಅಂತ ಯಾರು ಹೇಳ್ಕೊಡ್ತಾರೆ? ಯಾರು ಹೇಳ್ಕೊಡೋರು? ಅದೇ 1 ಕೋಟಿ ಎಜುಕೇಶನ್ ಕೊಟ್ಟು ಕಲ್ತ್ಕೋ, ಆಮೇಲೆ ನೋಡೋಣ ಅಂತಾರೆ. ಸೊ ಎಜುಕೇಶನ್, ನಾವು ಸಹ ಎಜುಕೇಶನ್ ಕೊಟ್ಟಿದ್ದೀವಿ, ಬಟ್ ಅಲ್ಟಿಮೇಟ್ಲಿ ದ ಟ್ರೂತ್ ಈಸ್ ದಿಸ್ ಮಚ್. ಸೊ ಮಾರ್ಕೆಟಲ್ಲಿ ನೀವು ಮಾಡಬೇಕಾಗಿರೋದು ತಿಂಗಳಿಗೆ 3% ಮಾಡಿದ್ರು ಸಾಕು. 3%, 2.5%, 3% ಬೇಡ, 2.5% ಮಾಡಿ. ಯೂಶಲಿ ನಮ್ಮ ಇನ್ಸ್ಟಿಟ್ಯೂಟಿಗೆ ತುಂಬ ಜನ ಬರ್ತಾರೆ. ಏನಕ್ಕೆ ರೀಟೇಲರ್ಸ್ ನಮ್ಮ ಥರ ತುಂಬ ಕೆಳವರ್ಗದವರು ಶೇರ್ ಮಾರ್ಕೆಟಲ್ಲಿ ಸಕ್ಸಸ್ ಆಗಲ್ಲ ಅಂದರೆ, ನಮ್ಮ ಆಲೋಚನೆ ಹೆಂಗಿರುತ್ತಂದ್ರೆ, ದಿನಕ್ಕೆ 10% ಬಂದರೆ ಸಾಕು ಸರ್ ಅಂತ, ತಿಂಗಳಿಗೆ ಡಬಲ್ ಆದರೆ ಸಾಕು ಸರ್ ಅಂತಾರೆ. ಸಾಕು ಅಂತಾರೆ, ಅದು ಸಾಕು ಸರ್ ಅಂತಾರೆ. ತಿಂಗಳಿಗೆ ಡಬಲ್ ಆದರೆ ಸಾಕು ಸರ್ ಅಂತಾರೆ. ತಿಂಗಳಿಗೆ ಡಬಲ್ ಆಗಂಗಿದ್ರೆ ಏನಕ್ಕೆ ಅಂಬಾನಿ ಸಿಮ್ ಕಾರ್ಡ್ ಮಾರಬೇಕು, ಟಾಟಾದವ್ರು ಏನಕ್ಕೆ ಕಾರ್ ಮಾರಬೇಕು, ಮಹೇಂದ್ರದವ್ರು ಯಾಕೆ ಹೊಸ ಕಾರ್ಗಳನ್ನ ಲಾಂಚ್ ಮಾಡಬೇಕು, ನಾವೇನಕ್ಕೆ 20 ವರ್ಷ ಸ್ಕೂಲ್ಗೆ ಹೋಗ್ಬೇಕು? ತಿಂಗಳಿಗೆ ಡಬಲ್ ಆಗಂಗಿದ್ರೆ ಇವತ್ತು ಹಾಕ್ಬಿಟ್ಟು ಬರೋ ತಿಂಗಳಿಗೆ ಹೊಸ ಮನೆ ಅಲ್ಲ 2 ಮನೆ, ಆದ್ರೂ ಬರೋ ತಿಂಗಳಿಗೆ 4 ಮನೆ, ಒಂದೇ ವರ್ಷಕ್ಕೆ ಇಡೀ ಬೀದಿ ನಮ್ದೆ. ಆ ಥರ ಎಲ್ಲಿದೆ ಸಾಧ್ಯ? ಸೊ ಅದೆಲ್ಲ ಹೈಲಿ ಇಂಪಾಸಿಬಲ್. ಸೊ 2 to the power of 10 ಇಲ್ಲಿ ತುಂಬ ಜನಕ್ಕೆ ಕಷ್ಟ ಆಗ್ಬೋದು. ಕರೆಕ್ಟಾ? ಕಷ್ಟ ಆಗ್ಬೋದು ತುಂಬ ಜನಕ್ಕೆ. ಅಟ್ಲೀಸ್ಟ್ 2 to the power of
7 ಅಂತೂ ಮಾಡ್ಬೋದು, 2⁶ ಅಂತೂ ಮಾಡ್ಬೋದು. ಅದರ ಅರ್ಥ ಏನು? ನಿಮ್ಮ ಹತ್ರ ಇರೋ ಒಂದು ಮನೆನ 64 ಮನೆ ಮಾಡೋದು. ಐ ಥಿಂಕ್ ಪಾಸಿಬಲ್ ಇದೆ. ಎಷ್ಟು ವರ್ಷದಲ್ಲಿ? 3 3 3 3 12 15 18 ಸೊ 21 ವರ್ಷನಾ? 21 ವರ್ಷದಲ್ಲಿ ಮಾಡ್ಬೋದು. ಇಲ್ಲ ಸರ್ 21 ವರ್ಷ ಟೈಮ್ ಇಲ್ಲ ಅಂದರೆ ತಗೊಳ್ಳಿ ಸರ್ 16 ಮನೆ. 16 ಮನೆ ಎಷ್ಟು ದಿನದಲ್ಲಿ ಮಾಡ್ಬೋದು? 12 ವರ್ಷದಲ್ಲಿ ಮಾಡ್ಬೋದು. ನೆಕ್ಸ್ಟ್ 12 ವರ್ಷದಲ್ಲಿ 16 ಮನೆ. ಸರ್ ಅವೆಲ್ಲ ನನಗೆ ಗೊತ್ತಾಗಲ್ಲ ಸರ್, ನಾನು ಬರೀ ಹೂಡಿಕೆದಾರ ಸರ್, ಇವೆಲ್ಲ ನನಗೆ ಗೊತ್ತಾಗಲ್ಲ, ನಾನು ಜಸ್ಟ್ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೂ ಇವತ್ತು ನೀವು ನಿಫ್ಟಿ ಬೀಸಲ್ಲಿ ದುಡ್ಡು ಹಾಕಿದ್ರು ನೆಕ್ಸ್ಟ್ 12 ಇಯರ್ಸಲ್ಲಿ ಇಫ್ ಇಟ್ ಟಚಸ್ 1 lakh ಆರ್ 1,20,000 ಇವತ್ತು ನೀವು ಮನೆ ಮಾರು ಹಾಕಿದ್ರು 12 ವರ್ಷದಲ್ಲಿ 5 ಮನೆ ಬರುತ್ತೆ. ಅಂದರೆ ಮಿನಿಮಮ್ ನಾವು ಜಸ್ಟ್ ಹೇಳ್ತಾ ಇರೋದು ಹೂಡಿಕೆ ಮಾಡಿಬಿಟ್ಟು ಈ ಟ್ರೇಡಿಂಗ್ ಗೀಡಿಂಗ್ ಎಲ್ಲ ಯಾವುದೂ ಬೇಡ. ಬರೀ RSI 30 ಸ್ಟ್ರಾಟಜಿ ಮಾಡಿದ್ರು ಸಹ RSI 30 ಸ್ಟ್ರಾಟಜಿ ಮಾಡಿದ್ರು ಒಂದು ಇನ್ನೂ ಜಾಸ್ತಿ ಬರುತ್ತೆ. ಯಾಕಂದರೆ ವರ್ಷಕ್ಕೆ 25-30% ದುಡಿದ್ರು ಐ ಥಿಂಕ್ ಯು ವಿಲ್ ರೀಚ್ ಮಿನಿಮಮ್ 10 to 15 houses ಮಿನಿಮಮ್ ನೆಕ್ಸ್ಟ್ 10 ಇಯರ್ಸಲ್ಲಿ. ನಿಮ್ಮ ಹತ್ರ ಇರೋ ವೆಲ್ತ್, ನಿಮ್ಮ ಹತ್ರ ಇರೋ ಲೆಟ್ಸ್ ಸೇ ಇವತ್ತು ನಿಮ್ಮ ಹತ್ರ 30-40 ಸೈಟ್ ಇದೆ, ನೆಕ್ಸ್ಟ್ 10 ಇಯರ್ಸಲ್ಲಿ 10 ಸೈಟ್ ಆಗಬೇಕು. ಆಗಲಿಲ್ಲ ಅಂದರೆ ಅಗೇನ್ ವಿ ಡೋಂಟ್ ಹ್ಯಾವ್ ನಾಲೆಜ್ ಅಂತಾನೆ ಅರ್ಥ. ಇಷ್ಟೆಲ್ಲ ಬಂದು ಕ್ಲಾಸೆಲ್ಲ ಕಲಿತು ಇನ್ನೊಂದು 10 ವರ್ಷದಲ್ಲಿ ನಮ್ಮ ದುಡ್ಡು 4 ಪಟ್ಟು ಆಗಿಲ್ಲ ಅಂದರೆ ಅಗೇನ್ ವಿಲ್ ಬಿಕಮ್ ಪುವರ್. ಅದೇ ಬಡತನ, ಅದೇ ಬುಡ್ಡಿ, ಎಣ್ಣೆಗೆ ಕೆರೋಸಿನ್ಗೆ ದುಡ್ಡಿರಲ್ಲ, ಸಾಲ ಮಾಡೋದು, ಇದೇ ಆಗುತ್ತೆ ಜೀವನ. ಅದರಿಂದ ಪ್ರಾಪರ್ ಫಿನಾನ್ಷಿಯಲ್ ನಾಲೆಜ್ ನಿಮ್ಮ ಮಕ್ಕಳಿಗೆ ನೀವು ಏನು ಹೇಳ್ಕೊಡ್ತೀರೋ ಗೊತ್ತಿಲ್ಲ, 3 ಇಯರ್ಸಲ್ಲಿ ಡಬಲ್ ಮಾಡೋಷ್ಟು ಶಕ್ತಿ ನೀವು ಕೊಟ್ರಿ ಅನ್ಕೊಳ್ಳಿ, ನಿಮ್ಮ ಮಕ್ಕಳು 1000 ಕೋಟಿಗೆ ಬೆಲೆ ಬಾಳ್ತಾರೆ. ಸೊ ಆ ನಾಲೆಜನ್ನು ನೀವು ಪಡ್ಕೊಂಡ್ರೆ ಸಾಕು. ನೋ ನೀಡ್ ಎಜುಕೇಷನ್ ಅದು ಇದು ಡಿಗ್ರಿ ನೋಡಿ ಗೋಡೆ ಮೇಲೆ ಅನಿಸಿದ್ವಿ. ಸೊ ಎಜುಕೇಷನ್ ಇರೋದಕ್ಕೆ ಇವತ್ತು ನನ್ನ ಕ್ಲಾಸ್ ಕೇಳೋದಕ್ಕೆ ಇಷ್ಟು ಜನ ಬರ್ತಾರೆ. ಅದು ಒಂದು ಜಸ್ಟ್ ಎಂಟ್ರಿ ಲೆವೆಲ್ ಅಷ್ಟೇ. ಎಜುಕೇಷನ್ ಇಸ್ ಅ ಫೌಂಡೇಶನ್. ನಾನು ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿ ನಿಂತು ಮಾತಾಡ್ತಾ ಇದ್ದೀನಿ 1000 ಜನ ಜೊತೆ ಅಂದರೆ ಕಾನ್ಫಿಡೆನ್ಸ್ ಅಷ್ಟೇ. ನಾನು ಓದಿದ್ದೀನಪ್ಪ ಡಬಲ್ ಡಿಗ್ರಿ, ಕಾನ್ಫಿಡೆನ್ಸ್ ಅಷ್ಟೇ. ಬಟ್ ಎಷ್ಟೋ ಜನ ಏನೂ ಓದಿರೋನು ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ದಾರೆ, CMA ಆಗಿದ್ದಾರೆ, ಏನ್ ಬೇಕಾದ್ರೂ ಆಗಿದ್ದಾರೆ. ಸೊ ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? TD ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸ್ ಅನ್ನು ಪಡೆಯಿರಿ. ಸೊ ಮೊದಲನೇದಾಗಿ ನಾನು ಮನೋಜ್ ಸರ್ಗೆ TD ಅಕಾಡೆಮಿಗೆ ನಾನು ನಮಸ್ಕಾರಗಳನ್ನು ಹಾಗೂ ಈ ಒಂದು ಕೋರ್ಸನ್ನು ಕಂಡಕ್ಟ್ ಮಾಡಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಮೊದಲನೇದಾಗಿ ನಾನು ಸುಮಾರು ಬ್ಯಾಂಕಲ್ಲಿ ಸಣ್ಣ ಪುಟ್ಟ FDಗಳನ್ನು ಈ ಥರ ಮಾಡ್ತಾ ಇದ್ದೆ. ಆದರೆ ಸೊ ಯೂಟ್ಯೂಬ್ ನೋಡಬೇಕಾದ್ರೆ ಒಂದು ದಿವಸ ಸರ್ದು ಯೂಟ್ಯೂಬ್ ನೋಡಿದೆ. ಇಲ್ಲ, ಇವರಲ್ಲಿ ಏನೋ ಒಂದು ಎನರ್ಜಿ ಇದೆ, ಏನೋ ಒಂದು ಫೈನ್ನೆಸ್ ಇದೆ ಅಂತ ನನಗೆ ಅನ್ನಿಸ್ತು. ಆಮೇಲೆ ಮನೇಲೂ ಮಾತಾಡಿದೆ. ಸೊ ಅದೊಂದು ಬಾಕಿ ಇದೆ ನಿಮಗೆ ಅಂತ ಅಂದರು ಮನೇಲಿ ನೆಗೆಟಿವ್ ಆಗಿ. ಸೊ ಯಾಕೆ ಅಂದರೆ ಅವರ ರಿಲೇಟಿವ್ ಒಬ್ಬರು ಇನ್ಫೋಸಿಸ್ ಎಂಪ್ಲಾಯಿ, ಅವರು ಏನೋ ಸ್ವಲ್ಪ ಅದನ್ನು ಅಮೌಂಟನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಮೇಲೆ ಸುಮಾರು 1 ವೀಕು 15 ಡೇಸು ಬರೀ ಆ ವಿಡಿಯೋಸ್ನ ರಿವೈಂಡ್ ಮಾಡೋದು ನೋಡೋದು ಆ ಥರ ಆಗಿ, ಇಲ್ಲ ನನಗೂ ಇಲ್ಲ ಏನೋ ಒಂದು ಮಾಡ್ಬೋದು. ಯಾಕೆ ನನಗೆ ಇಷ್ಟ ಆದರೂ ಮನೋಜ್ ಸರ್ ಅಂದರೆ ಅವರ ಒಂದು 0 days ಕತೆಗಳನ್ನ ಹೇಳಿದ್ದಾರೆ ವಿಡಿಯೋದಲ್ಲಿ. ಅವರ ಲೈಫಲ್ಲಿ ಯಾವ ರೀತಿ ಸ್ಟ್ರಗಲ್ ಮಾಡಿದ್ರು. ಎಸ್, ಅದು ನಮಗೆ ವಿ ಆರ್ ಆಲ್ಸೋ ಕಮ್ ಫ್ರಮ್ 0 days. ನಾವು ಏನೂ ಇಲ್ಲದೆ ಇವತ್ತಿನ ದಿನ ಈ ಮಟ್ಟಕ್ಕೆ ಇದ್ದೀವಿ. ಹಾಗಾಗಿ ಸೊ ನಮಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತು, ಇಲ್ಲ ಇದು ಸರಿಯಾದ ಪ್ಲಾಟ್ಫಾರ್ಮು, ನಾವು ಇಲ್ಲೋದ್ರೆ ನಮ್ಗೇನೋ ಒಂದು ನಮ್ಗೆ ಅನಿಸಿದ್ದು ಸಿಗುತ್ತೆ ಅನ್ನೋ ಒಂದು ಧೈರ್ಯದ ಮೇಲೆ ಆಲ್ರೆಡಿ ನನಗೀಗ ರೈಟ್ ನಾವು 52 ಇಯರ್ಸು, ಇನ್ನೊಂದು 8 ಇಯರ್ಸು ನಂದು ಸರ್ವಿಸ್ ಇದೆ. ಅಷ್ಟರಲ್ಲಿ ಏನೋ ಸಮಥಿಂಗ್ ಹ್ಯಾವ್ ಟು ಅಚೀವ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ. ಅದಕ್ಕೆ ಪೂರಕವಾಗಿ ನಿಜವಾಗ್ಲೂ ಒಳ್ಳೆ ಇದನ್ನ ನಮ್ಗೆ ಕೋಚಿಂಗ್ ಕೊಟ್ಟಿದೆ. ಮನೋಜ್ ಸರ್ ಹೆಂಗೆ ಅಂದರೆ ಒಂದು ರೀತಿ ಈ ಪೆಟ್ಟು ತಿಂದ ಈ ಕಲ್ಲು ವಿಗ್ರಹ ಆಗಿದ್ದಾರೆ. ಕಲ್ಲು ಒಂದು ಯಾವ ರೀತಿ ಉಳಿಪೆಟ್ಟು ತಿಂದು ಇವತ್ತು ಸುಂದರ ಮೂರ್ತಿಯಾಗಿ ಇಷ್ಟು ಜನಕ್ಕೆ ಅವರು ಇದು ಮಾಡ್ತಾಯಿದ್ದಾರೆ. ಅವ್ರ ಉದ್ದೇಶ ಇಷ್ಟೇ, ಎಜುಕೇಟ್ ಮಾಡಬೇಕು, ಅವೇರ್ನೆಸ್ ಮಾಡಬೇಕು ಅನ್ನೋದೇ. ನಿಜವಾಗ್ಲೂ ಸರ್ ತಮಗೆ ಅನಂತ ಕೋಟಿ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ. ಸೊ ನಿಮಗೆ ಎಲ್ಲ ರೀತಿಯ ಯಶಸ್ಸು ಸಿಗಲಿ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ನಾನು ಈ ಶೇರ್ ಮಾರ್ಕೆಟ್ ಬರಬೇಕು ಅಂತ ನನಗೆ ಕನಸಲ್ಲೂ ಕಂಡಿರಲಿಲ್ಲ. ಆದರೆ ದುಡ್ಡು ಮಾಡಬೇಕು ಎಲ್ಲಿಂದ ಪ್ಲಾಟ್ಫಾರ್ಮ್ ಹುಡುಕ್ತಾ ಇದ್ದೆ. ಬಟ್ ಬೇರೆ ಕಡೆ ಎಲ್ಲ ನಾನು ಇನ್ವೆಸ್ಟ್ ಮಾಡಿ ತುಂಬ ಕಳ್ಕೊಂಡ್ಬಿಟ್ಟಿದ್ದೆ ನಾನು.
ಎಲ್ಲ ನಾವು ಒಂದ್ಸಾರಿ ಬಂದು ಟೈಡಿಗೆ ಒಂದ್ಸಾರಿ ಫೋನ್ ಮಾಡಿದೆ, ಈ ಥರ ಹೇಗಿದೆ ಅಂತ. ನೀವು ಬನ್ನಿ, ನೀವು ಕಳ್ಕೊಂಡ ದುಡ್ಡೆಲ್ಲ ಇಲ್ಲಿ ಅರ್ನ್ ಮಾಡೋಕೆ ಒಂದು ಆಪರ್ಚುನಿಟಿ ಇದೆ ಬನ್ನಿ ಅಂದರು. ಹಾಗಾಗಿ ನಾನು ಬಂದು ಒಂದ್ಸರಿ ಎಂಕ್ವೈರಿ ಮಾಡಿದಾಗ ನಾನು ತಿಳ್ಕೊಂಡಾಗ ಇಲ್ಲಿ ಒಂದು ಪ್ಲಾಟ್ಫಾರ್ಮಲ್ಲಿ ನಾವು ಕಳ್ಕೊಂಡ ದುಡ್ಡು ಆಗ್ಬೋದು, ಇಲ್ಲ ಮುಂದಕ್ಕೆ ಅರ್ನ್ ಮಾಡೋದಾಗ್ಬೋದು, ಆ ಒಂದು ಆಪರ್ಚುನಿಟಿ ಇದೆ ಅಂತ ನನಗೆ ತುಂಬ ಮನವರಿಕೆ ಆಯಿತು. ಹಾಗಾಗಿ ನಾನು ಇದು ಸೇರ್ಕೊಂಡಿದ್ದೀನಿ. ನಾನು ಇಲ್ಲೆಲ್ಲ ಮನೋಜ್ ಸಾರದವ್ರದ್ದು ಟೀಚಿಂಗು, ಆಮೇಲೆ ಅವರ ಕೊಲೀಗ್ಸ್ಗಳೆಲ್ಲ ಟೀಚಿಂಗ್ಸು ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಈ ಟೈಡಿ ಸೇರಿಕೊಂಡ್ರೆ ಖಂಡಿತ ನಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಅಷ್ಟೇ ಯಾರಾದರೂ ಜಾಯಿನ್ ಆಗೋರಿದ್ರೆ ಖಂಡಿತ ಬಂದು ಜಾಯಿನ್ ಆಗಿ ಪೇಷನ್ಸಿಂದ ಮಾಡಿ. ಪೇಷನ್ಸ್ ಯಾರಿರುತ್ತೋ ಅವರು ಅರ್ನ್ ಮಾಡ್ಬೋದು ಅಂತ ಒಂದು ಟಿಪ್ಸ್ ಕೊಟ್ಟಿದ್ದಾರೆ. ಸಾರ್ಗಳದಾಗಲಿ ಮೆಂಟರ್ಸ್ದಾಗಲಿ ಅವ್ರನ್ನ ಫಾಲೋ ಅಪ್ ಮಾಡಿ, ಖಂಡಿತ ನೀವು ಜೀವನದಲ್ಲಿ ಮುಂದೆ ಬರ್ತೀರಾ. ನೀವು ಲೈಫಲ್ಲಿ ಯು ವಿಲ್ ಗೆಟ್ ಎ ವೆಲ್ತಿಯೆಸ್ಟ್ ಲೈಫ್ ಇನ್ ಯುವರ್ ಲೈಫ್ ಅಂತ ಹೇಳ್ಬಿಟ್ಟು ನಾನು ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾವು ಫಸ್ಟ್ ಯೂಟ್ಯೂಬ್ ನೋಡಿ, ಮನೋಜ್ ಸರ್ ಯೂಟ್ಯೂಬ್ ನೋಡಿ ಬಂದಿದ್ದು. ನಮ್ದಿನ ಅಂದ್ರೆ ಯಂಗ್ ಏಜ್ ಒಳಗಡೆ ನಮ್ಗೆ ಇಂಟ್ರೆಸ್ಟ್ ಬಂತು. ಸೊ ನಾನು ನನ್ನ ಫ್ರೆಂಡ್ನ ಇಬ್ರು ಅವನ್ನ ನಾನೇ ಸಜೆಸ್ಟ್ ಮಾಡಿ ಇಬ್ರು ಜೊತೆಗೆ ಸೇರ್ಕೊಂಡು ಮಾಡೋಣ ಅಂತ ಈ ಸಂಸ್ಥೆಗೆ ಸೇರ್ಕೊಂಡಿದ್ದು. ಸರ್ ಹೇಳ್ಕೊಟ್ಟಿದ್ದು ನಾಲೆಡ್ಜ್ ಮಾತ್ರ, ನಾವು ಕೊಟ್ಟಿದ್ದು ಅಮೌಂಟಿಗೆ ಮಾತ್ರ ವರ್ತ್ ಅನ್ಸಿತ್ತು. ಇವನ್ ನಮ್ಮಪ್ಪ ಅವರಿಗೆಲ್ಲ ಹೇಳಿದ್ರೆ ಅವ್ರಿಗೂ ಫುಲ್ ಭರವಸೆ ಬಂದು ಇವನ್ ಇನ್ವೆಸ್ಟ್ ಮಾಡೋಕ್ಕಾಗ್ಲಿ. ಈ ಯಂಗ್ ಏಜ್ ಇಂದ ಸ್ಟಾರ್ಟ್ ಮಾಡಿದ್ರೆ ಮೇ ಬಿ ನಾನು ಈಗ 22 years 35 years ಅಲ್ಲಿಂದ್ರ ಕ್ರೋರ್ಸ್ ಅಲ್ಲಿ ಮಾಡ್ಬೋದಾದ ಎಲ್ಲ ಸ್ಟ್ರಾಟರ್ಜೀಸ್ ಹೇಳ್ತಿದ್ದಾರೆ ಸರ್. ಅದು ನೋಡಿ ಫುಲ್ ಖುಷಿ ಆಗುತ್ತಾ. ಇನ್ನು ನಾವು ನಮ್ಮ ತಮ್ಮಗೂ ಅವ್ರಿಗೂ ಇಲ್ಲಿ ಜಾಯಿನ್ ಮಾಡಿಸ್ತೀವಿ. ಮತ್ತೆ ಇದರಿಂದ ನಮ್ಮ ಫ್ರೆಂಡ್ ನಾನು ತುಂಬಾ ಇಂಪ್ರೂವ್ಮೆಂಟ್ ಅಂತೂ ಪಕ್ಕ ಆಗ್ತೀವಿ ಅಂತ ಗೊತ್ತಿದೆ. ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಫಸ್ಟು ಇಂಡಿಯನ್ ಇದು ಶೇರ್ ಮಾರ್ಕೆಟ್ ಸ್ಟಾರ್ಟ್ ಮಾಡಿ ಅವಾಗ ಒಂದ್ ಸ್ವಲ್ಪ ದುಡ್ಡು ಆಯ್ತು, ಒಂದು 50,000 ಹಂಗೆ ಲಾಸ್ ಆಯ್ತು. ಸೊ ಲಾಸ್ ಆದ್ಮೇಲೆ ನಾನು ಇದೇನ್ ಬಿಡು ಅಂತ ಬಿಟ್ಬಿಟ್ಮೇಲೆ ಮೊನ್ನೆ ಸ್ವಲ್ಪ ಯೂಟ್ಯೂಬ್ ಎಲ್ಲ ನೋಡಿದಾಗ ಏನ್ ಅನಿಸ್ತು ಅಂದ್ರೆ, ಮನೋಜ್ ಸಾರು ಮಾರ್ಕೆಟ್ ಬೀಳಲ್ಲ ಅಂತಂದು ಹೇಳಿದ್ರು. ಅದು ಹೇಳಿದ್ಮೇಲೆ ನಾನು ಕಂಪೇರ್ ಮಾಡ್ಕೊಂಡೆ. ನಾನು ಬಿಟ್ಟಾಗ ನಿಫ್ಟಿ 6,000 ಚೇಂಜ್ ಇತ್ತು, ಇವತ್ತು 23,000 ಚೇಂಜ್ ಇದೆ. ಸೊ ಮಾರ್ಕೆಟ್ ಅವ್ರು ಹೇಳಿದ ಪ್ರಕಾರ ಬೀಳಲ್ಲ. ಸೊ ಅದಕ್ಕಾಗಿ ನಾನು ತುಂಬಾ ಜೆನ್ಯೂನ್ ಇದ್ದಾರೆ ಅಂತ ಅಂದ್ಬಿಟ್ಟು ಈಗ ಟ್ರೈನಿಂಗ್ ಅಟೆಂಡ್ ಮಾಡಿ ಈಗ ಇಲ್ಲಿ ಪರ್ಫೆಕ್ಟ್ ಆಗಿ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ನನ್ನ ಹೆಸರು ಸುಭಾಷ್ ಅಂತ ಹೇಳಿ. ನಾನು ಸೆಕೆಂಡ್ ಕ್ಲಾಸ್ ನಾನು ಬಂದಿರೋದು ಇಲ್ಲಿ TDA ಅಕಾಡೆಮಿಗೆ. ಫಸ್ಟ್ ಒಂದು 4-5 ವರ್ಷದ ಕೆಳಗಡೆ ಬಂದಿದ್ದೆ, ಜಸ್ಟ್ ಆಸ್ ಅನ್ ಇಂಟ್ರಡಕ್ಟರಿ ಕೋರ್ಸ್ ಆಗಿ ಬಂದಿದ್ದೆ. ಅಲ್ಲಿ ನಾನು ಸ್ವಲ್ಪ ತಿಳ್ಕೊಂಡಿದ್ದೆ, ಬಟ್ ಆಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ಡಿಸ್ಕಂಟಿನ್ಯೂ ಆಗಿದ್ದೆ. ಆಮೇಲೆ ಸ್ವಲ್ಪ ನಾಲೆಡ್ಜ್ ಇಟ್ಕೊಂಡು ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ TID ಅಕಾಡೆಮಿಗೆ ಬಂದು ನಾನು ಇಲ್ಲಿ 3 ದಿನದ್ದು ಗೋಲ್ಡ್ ಕೋರ್ಸ್ ತೊಗೊಂಡಿದ್ದೀನಿ. ಇಲ್ಲಿ ನನಗೆ ತುಂಬಾ ಹೆಲ್ಪ್ ಆಗಿದೆ. ಅಂದರೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈ 3 ಡೇಸಲ್ಲಿ ಸಿಕ್ಕಂಥ ನಾಲೆಡ್ಜು ನಾನು ಇಷ್ಟು ವರ್ಷ 5 ವರ್ಷದಲ್ಲಿ ಯೂಟ್ಯೂಬ್ ಚಾನಲ್ಗಳೆಲ್ಲ ನೋಡ್ಕೊತಾ ಬಂದು ನಾನು ಅಲ್ಲಿ ಏನು ಕಲಿದಿಲ್ಲ, ಎಲ್ಲ ಬರೀ ಲಾಸಲ್ಲೇ ಮಾಡ್ತಾಯಿದ್ದೆ. ಇಲ್ಲಿ ಬಂದು ನನಗೇನೋ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ, ಏನೋ ಒಂದು ದುಡ್ಡು ಮಾಡ್ಬೋದು, ಇದರಲ್ಲಿ ಸ್ವಲ್ಪ ದುಡ್ಡು ಮಾಡ್ಬೋದು. ಗ್ರೀಡಿನೆಸ್ ಇಲ್ದಲೇ ನಾವು ಹೇಗೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು ಅನ್ನೋದನ್ನ TIDA ಅಕಾಡೆಮಿ ಕಲಿಸ್ಕೊಟ್ಟಿದೆ. ಅದನ್ನು ನಾವು ಮುಂದುವರಿಸ್ಕೊಂಡು ನನಗೆ ಗೊತ್ತಿಲ್ಲದೆ ಇರೋರಿಗೂ ಕಲಿಸಿ TIDA ಅಕಾಡೆಮಿಗೆ ಹೋಗಿ ಇನ್ನೂ ಜಾಸ್ತಿ ಕಲ್ತ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಅರುಣ್ ಕುಮಾರ್ ಅಂತ ಹೇಳಿ. ನನಗೆ ಮುಂಚೆಯಿಂದ ಐಡಿಯಾ ಇತ್ತು ಟ್ರೇಡಿಂಗ್ ಮಾಡಬೇಕು ಅಂತೇಳಿ, ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ತಾಯಿದ್ರು. ಬಟ್ ನಂದೇನಪ್ಪ ಅಂತಂದರೆ ವಿತೌಟ್ ಪ್ರಾಪರ್ ನಾಲೆಡ್ಜ್ ಏನನ್ನೂ ಮಾಡಬಾರ್ದು ಅನ್ನೋದು ನನ್ನದೊಂದು ಒಪಿನಿಯನ್ ಆಗಿತ್ತು. ಸೊ ಇಲ್ಲಿ ಬಂದು ಕಲ್ತ್ಕೊಂಡು ಆಮೇಲೆ ಮಾಡೋಣ ಅನ್ನೋದು ನನ್ನ ಆಸೆ ಆಗಿತ್ತು. ಮತ್ತು ಇಲ್ಲಿ ನನಗೊಂದು TD ಅನ್ನೋದೊಂದು ಅದ್ಭುತವಾದಂಥ ಪ್ಲ್ಯಾಟ್ಫಾರ್ಮು. ಅದರಲ್ಲಿ ಮನೋಜ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಸಣ್ಣ ಮಕ್ಳಿಗೆ ಹೇಳ್ಕೊಟ್ಟಿದ್ದಾರೆ. ತುಂಬ ಹೆಲ್ಪ್ ಆಗುತ್ತೆ. ಈಗ 3 ದಿವಸ ಕ್ಲಾಸ್ನ ಅಟೆಂಡ್ ಮಾಡಿದ್ದೀವಿ. ಇದನ್ನೆಲ್ಲ ಪ್ರಾಕ್ಟಿಕಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ತೀನಿ ಅನ್ನೋದು ನನ್ನ ಮೇಲೆ ಬಿಟ್ಟಿದೆ. ಪ್ರಾಕ್ಟಿಕಲ್ ಕ್ಲಾಸಸ್ ಇದೆ, ಅದನ್ನ ಅಟೆಂಡ್ ಮಾಡಿಕೊಂಡು ನಾವು ಕೂಡ ಟ್ರೇಡಿಂಗಲ್ಲಿ ಬೆಳೆಯೋಣ ಅನ್ನೋ ಆಸೆ ಇದೆ. ಥ್ಯಾಂಕ್ ಯು ಫಾರ್ TD ಅಕಾಡೆಮಿ. ಈಗ ನನಗನ್ನಿಸ್ತಾ ಇರೋದೇ ಅಂದರೆ, ನನ್ನ ಫ್ರೆಂಡ್ಸು ಮತ್ತು ನಮ್ಮ ಫ್ಯಾಮಿಲೀಸು ಅಥವಾ ನನಗೆ ಗೊತ್ತಿರೋರು ಯಾರ್ಯಾರು ಇದ್ದಾರೋ ಆಲ್ಮೋಸ್ಟ್ 99% ಎಲ್ಲರೂ ಇವಾಗ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ. ಎಲ್ಲರೂ ಸಹ ಆದಷ್ಟು ಒಂದು ಡಿಮಾರ್ಟ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳೋದಕ್ಕೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓಪನ್ ಮಾಡಿಸ್ತೀನಿ. ಇಲ್ಲಾಂದರೆ ನಾನು TD ಗ್ರೂಪ್ ಅವ್ರದ್ದು ಎಲ್ಲರದ್ದು ನಂಬರ್ ತೊಗೊಂಡಿದ್ದೀನಿ, ಆ ನಂಬರ್ ಕೊಡ್ತೀನಿ. ಆ ನಂಬರಿಂದ ಎಲ್ಲರೂ ಒಂದು ಅಕೌಂಟ್ ಓಪನ್ ಮಾಡಿಕೊಂಡು ಅವ್ರ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ, ಒಂದು ಕಾಫಿ ಟೀಗೆ ಇನ್ವೆಸ್ಟ್ ಮಾಡೋ ದುಡ್ಡನ್ನ ಪ್ರತಿದಿನ ನಂದಲ್ಲ ಅಂತ ಇನ್ವೆಸ್ಟ್ ಮಾಡಿದ್ರೆ
ಸರ್ ವಿಡಿಯೋ ನೋಡಿದೀನಿ, 21 ರೂಪಾಯಿ 21 ಲಕ್ಷ. ಆ ಲಕ್ಷ ಬಂದಾಗ ಖುಷಿ ಪಡಬೇಕು ಅಂದ್ರೆ ಇವತ್ತಿಂದ ಅದಕ್ಕೊಂದು 21 ರೂಪಾಯಿ ನಂದಲ್ಲ ಅಂತ ಇನ್ವೆಸ್ಟ್ ಮಾಡೋ ಥರ ನನಗೆ ತಿಳಿದಷ್ಟು ನಾನು ಗೈಡೆನ್ಸ್ ಮಾಡ್ತೀನಿ. ಎಲ್ಲರೂ ಬೆಳಿಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಮನೋಜ್ ಸರ್ ಅಪೇಕ್ಷೆ ಆಗಿದ್ಯೋ ಅದೇ ರೀತಿ ನಾವೆಲ್ಲ ಶ್ರಮಿಸೋಣ, ಎಲ್ಲರೂ ಮುಂದುವರಿಯೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಗಾಳಿ ನಾಗರಾಜ್ ಅಂತೇಳಿ. ಮನೋಜ್ ಸರ್ನ ಒಂದು ಸಣ್ಣ ವಿಡಿಯೋ ನೋಡಿದ್ದೆ ನಾನು. ಒಂದೇ ಒಂದು ಮಾತು ಅವ್ರದ್ದು ಇಷ್ಟ ಆಗಿದ್ದು ಏನಂದರೆ, ಯಾರೋ ಇಂಟರ್ವ್ಯೂ ಮಾಡಿದಾಗ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಅವ್ರನ್ನ. ಅವ್ರು ಹೇಳಿದ್ದು ನಮ್ಮ ಕನ್ನಡಿಗರಿಗೆ ಬ್ಲಡ್ಡಲ್ಲಿ ಬಿಸ್ನೆಸ್ ಇಲ್ಲ ಅಂತೇಳಿ. ನಿಜ 100%. ನಮ್ಮ ಕನ್ನಡದವ್ರಿಗೆ ಬಿಸ್ನೆಸ್ ಬರಲ್ಲ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಬಿಸ್ನೆಸ್ ದೊಡ್ಡ ಬಿಸ್ನೆಸ್ ಮಾಡೋರಿಲ್ಲ, ಹೊರಗಡೆ. ನಮ್ಮ ಕನ್ನಡದಲ್ಲಿ ಏನಂದ್ರೆ ಏನೇನು ಮಾಡಿದ್ರೆ ನನಗೆ ಆ ಲ್ಯಾಂಗ್ವೇಜ್ ಬರಲ್ಲ, ನನಗೆ ಅವ್ರು ತಮಿಳು ಮಾತಾಡ್ತಾರೆ, ನಮ್ಗೆ ತಮಿಳು ಬರಲ್ಲ, ಅವ್ರು ಹಿಂದಿ ಮಾತಾಡ್ತಾರೆ, ನಮ್ಗೆ ಹಿಂದಿ ಬರಲ್ಲ ಅಂತ. ಬಟ್ ಹೊರಗಡೆಯಿಂದ ಬಂದು ಬಿಸ್ನೆಸ್ ಮಾಡೋರಿಗೆಲ್ಲ ಕನ್ನಡ ಬರುತ್ತಾ? ಇಲ್ಲ. ಅವರೆಲ್ಲ ನಮಗಿನ್ನೂ ತುಂಬ ಚೆನ್ನಾಗಿದ್ದಾರೆ. ಇವಾಗ ನಮ್ಮ ಹೆಣ್ಮಕ್ಳುಗಳು, ನಮ್ಮ ಮನೆ ಹೆಣ್ಮಕ್ಳುಗಳು ಇಲ್ಲೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಗಾರ್ಮೆಂಟ್ಸ್ ಅಲ್ಲಿ ಇಲ್ಲಿ ಅಂತೇಳಿ. ಬಟ್ ಹೊರಗಡೆಯಿಂದ ಬಂದು ಬಿಸ್ನೆಸ್ ಮಾಡೋರು ಹೆಣ್ಮಕ್ಳುಗಳು ಆರಾಮಾಗಿ ತುಪ್ಪ ಊಟ ಮಾಡ್ಕೊಂಡು ಮನೇಲಿ ಇದ್ದಾರೆ ಅಲ್ಲರ. ಅವ್ರು ನಮ್ಮ ಬಿಸ್ನೆಸ್ ಮಾರ್ಕೆಟನ್ನು ಅವ್ರು ಆಡ್ತಾ ಇದ್ದಾರೆ, ನಾವು ಆಡ್ತಾ ಇಲ್ಲ. ನಾವು ಇಲ್ಲಿರೋ ನಾವು ಆಡ್ತಾ ಇಲ್ಲ, ಅವ್ರಿಗೆ ನಾವು ಗುಲಾಮರಾಗಿರೋ ಥರ ಇದ್ದೀವಿ ನಾವು. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ದೊಡ್ಡ ಮಾರ್ಕೆಟ್ ಆಡ್ತಾ ಇದ್ದೀವಿ ನಾವು. ಎಸ್ ಸರ್. ಸೊ ಹಾಗಾಗಿ ಈ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಇಲ್ಲಿ. ಕಲ್ತಿದ್ದೀವಿ, ಏನು ಕಲ್ತಿದ್ದೀವಿ ಅದನ್ನು ಬಿಸ್ನೆಸ್, ನಾವು ಕನ್ನಡಿಗರು ಬಿಸ್ನೆಸ್ಸಲ್ಲಿ ಬೆಳಿಬೇಕನ್ನೋದು ನನ್ನ ಆಸೆ. ಯಾರ್ಯಾರಿಗೆ ಏನೇನು ಕಲ್ತೈತೆ ಅದು ಇನ್ನೊಬ್ಬರಿಗೆ ಸ್ಪ್ರೆಡ್ ಮಾಡೋಣ, ಒಂದು ಟೀಮ್ ಮಾಡ್ಕೊಳ್ಳೋಣ, ಗ್ರೂಪ್ ಮಾಡ್ಕೊಳ್ಳೋಣ. ಇವಾಗ ಬೇಕಾದಷ್ಟಿದೆ. ಇವಾಗ ಏನು ಪ್ಲಾಟ್ಫಾರ್ಮ್ಗಳು, ಯೂಟ್ಯೂಬ್, ಸರಿ ಎಂಥದ್ದು ವಾಟ್ಸಪ್ ಅದು ಇದು ಅಂತೆಲ್ಲ ಇದಾವೆ. ಅದು ಯೂಸ್ ಮಾಡ್ಕೊಂಡು ಒಂದು ಟೀಮ್ ಮಾಡ್ಕೊಂಡು ಈ ಕನ್ನಡನ ಒಂದು ರಾಷ್ಟ್ರದ ಮಟ್ಟಿಗೆ ಇರ್ಬೋದು ನಾವು. ಆ್ಯಕ್ಚುಲಾಗಿ ಎಲ್ಲರೂ ಅಂದ್ರೆ ಕರ್ನಾಟಕನೇ ಒಂದು ರಾಷ್ಟ್ರ ಆಗುತ್ತೆ. ಅಷ್ಟು ದೊಡ್ಡ ಇದೆ, ಎಲ್ಲರಿಗೂ ಬದುಕಕ್ಕೆ ಜೀವನ ಇದೆ. ನಾವು ಚೆನ್ನಾಗಿ ಬದುಕ್ಬೋದು. ಆ್ಯಕ್ಚುಲಿ ನಮಗಿನ್ನ ಚೆನ್ನಾಗಿ ಹೊರಗಡೆ ಬಂದರೆ ನಮಗಿನ್ನ ಚೆನ್ನಾಗಿ ಬದುಕ್ತಾರೆ. ನಾವಿಲ್ಲಿರೋ ನಾವೇ ಯಾಕೆ ಬದುಕ್ಬಾರ್ದು ಅಲ್ಲ. ಈ ಥರದ್ದೆಲ್ಲ ಒಂದು ಇದೆ. ನಾನೊಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ಮನೋಜ್ ಸರ್ಗೆ ಮತ್ತು TD ಅಕಾಡೆಮಿಗೆ. ಥ್ಯಾಂಕ್ ಯು ಸರ್. ನಿಮಗಿರೋ ನಾಲೆಜನ್ನ ಸ್ಪ್ರೆಡ್ ಮಾಡಿ. ಯಾಕಂದ್ರೆ ಕರ್ನಾಟಕದಲ್ಲಿ ತುಂಬಾ ಜನಕ್ಕೆ ಶೇರ್ ಮಾರ್ಕೆಟ್ ಅಂದ್ರೆ ಗೊತ್ತಿಲ್ಲ. ನಿಮ್ಮ ಸುತ್ತಮುತ್ತಲಿನ ಜನತೆಗೆ ಅಟ್ಲೀಸ್ಟ್ ನಿಫ್ಟಿ ಬೀಸ್ ಅಂದ್ರೆ ಏನು, ಡಿಮ್ಯಾಟ್ ಅಕೌಂಟ್ ಅಂದ್ರೆ ಏನು, ಇದರಿಂದ ಆಗೋ ಪ್ರಯೋಜನಗಳೇನು ತಿಳಿ ಹೇಳಿ. ಅಟ್ಲೀಸ್ಟ್ ನಮ್ಮ ದೇಶದಲ್ಲಿ ಒಂದು 20-25% ಜನ ಶೇರ್ ಮಾರ್ಕೆಟ್ ಬರ್ಬೇಕಂದ್ರೆ ಅದರಲ್ಲಿ ನಿಮ್ಮೆಲ್ಲರ ಪಾತ್ರ ತುಂಬಾ ಮುಖ್ಯ ಆಗುತ್ತೆ. ಕೆಟ್ಟದು ಬೇಗ ಹರಡುತ್ತೆ, ಒಳ್ಳೇದು ಹರಡೋದಕ್ಕೆ ತುಂಬಾ ಶ್ರಮ ಬೇಕು. ಸೊ ಒಳ್ಳೆ ವಿದ್ಯೆ, ಒಳ್ಳೆ ಒಂದು ಎಜುಕೇಶನ್ ಕೊಡೋದಕ್ಕೆ ತುಂಬಾ ಶ್ರಮ ಪಡ್ಬೇಕು ನಾವೆಲ್ಲ. ಸೊ ಆ ಶ್ರಮದಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ನೀವು ಸಹ ನಿಮ್ಮ ಸುತ್ತಮುತ್ತ ಯಾರ್ಯಾರು ಜನಗಳಿದಾರೋ ಪಾಪ ಎಷ್ಟೋ ಕಷ್ಟ ಪಡ್ತಾ ಇದ್ದಾರೆ, ಆಟೋ ಓಡಿಸ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಟ್ಲೀಸ್ಟ್ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿ ಒಂದು 23 ರೂಪಾಯಿದು ಫಾರ್ಮಾ ಬೀಸ್ ಕೊಡಿಸಿ. ಅವ್ರು ನಿಮ್ಮನ್ನ ಲೈಫ್ ಲಾಂಗ್ ನೆನೆಸ್ಕೋತಾರೆ. ಅವತ್ತು ಅಕೌಂಟ್ ಓಪನ್ ಮಾಡಿಸಿದ್ರು ಒಂದು ನಾನು ಹಾಕಿದ್ 100 ರೂಪಾಯಿ ಇವತ್ತು 1000 ರೂಪಾಯಿ ಆಗಿದೆ, 10 ಪಟ್ಟು ಬೆಳೆದಿದೆ. ಬಿಕಾಸ್ ಸ್ಟಾಕ್ ಮಾರ್ಕೆಟು ನೆಕ್ಸ್ಟ್ 15 ವರ್ಷದಲ್ಲಿ ಭಾರಿ ಬೆಳೆಯುತ್ತೆ. ಅದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಅಂಡ್ ನಿಮ್ಗೆ ಯಾರಿಗೆ ಕಾಲ್ ಕೊಡಕ್ ಬಂದ್ರು ಕಾಲಿಗೆ ಬಿದ್ಬಿಡಿ. ಕಾಲ್ ಮಾತ್ರ ತಗೊಳಕ್ ಹೋಗ್ಬೇಡಿ, ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡಕ್ ಹೋಗ್ಬೇಡಿ, ಟಿಪ್ಸ್ಗಳನ್ನ ತಗೋಬೇಡಿ, ಯಾವುದೇ ಸ್ಕ್ಯಾಮ್ಗೆ ಒಳಗಾಗ್ಬೇಡಿ. Forex ಟ್ರೇಡಿಂಗು, ಬಿಟ್ಕಾಯಿನ್ ಅದು ಇದು ಅಂತ ತುಂಬಾ ಜನ ಬರ್ತಾರೆ. ಜೊತೆಗೆ 50,000 ರೂಪಾಯಿ ನಿಮ್ಗೆ ಅಡ್ವಾನ್ಸ್ ಕೊಡ್ತೀವಿ, ನೀವೇ ಟ್ರೇಡ್ ಮಾಡಿ ದುಡ್ಡು ಕೊಡ್ತೀವಿ ಅಂತೆಲ್ಲನೂ ಬರ್ತಾರೆ. ಹುಷಾರಾಗಿರಿ, ಯಾವುದು ನಂಬಕ್ ಹೋಗ್ಬೇಡಿ. ಏನೇ ನಿಮ್ದು ಡೌಟ್ಸ್ ಇದ್ರು ನಮ್ಮ TD ಸಂಸ್ಥೆ ಕರೆ ಮಾಡಿ. ನಮ್ಮ ತಂಡ ಇದೆ. ಸೊ ಜನವರಿ 6ನೇ ತಾರೀಕು ಕಲಬುರಗಿ ಬ್ರಾಂಚ್ ಓಪನ್ ಆಗ್ತಿದೆ. ಎಲ್ಲ ವೀಕ್ಷಕರಿಗೂ ವೆಲ್ಕಮ್. ಕಲಬುರಗಿ ಬ್ರಾಂಚ್ ಅಲ್ಲಿ ನಾನು 3 ದಿವಸ ಪಾಠ ಮಾಡ್ತಾ ಇದ್ದೀನಿ. ಸೋಮವಾರ, ಮಂಗಳವಾರ, ಬುಧವಾರ. ಇಲ್ಲಿ 3 ದಿವಸ ರಾಜಾಜಿನಗರ ಕ್ಲಾಸ್ ಮುಗಿಸ್ಕೊಂಡು ಹೋಗಿ, ಅದೆಷ್ಟು ಎನರ್ಜಿ ಇರುತ್ತೋ ಗೊತ್ತಿಲ್ಲ, ಬಟ್ ದೇವರು ಎಷ್ಟು ಶಕ್ತಿ ಕೊಡ್ತಾನ. ಮತ್ತೆ 3 ದಿವಸ ಕ್ಲಾಸ್ ಮತ್ತೆ ನಿಂತ್ಕೊಂತೀನಿ. ಜೊತೆಗೆ ಅಲ್ಲೊಂದು 500 ಜನ ಮಾತಾಡ್ಸಕ್ ಬೇರೆ ಬರ್ತಾರೆ, ಅವ್ರನ್ನೂ ಮಾತಾಡಿಸ್ಬೇಕಾಗತ್ತೆ. ಇದೆಲ್ಲ ನಾನು ಯೋಚನೆ ಮಾಡ್ತಾ ಇದ್ರೆ ಎಸ್ ಮಾಡ್ಬೋದು, ನನ್ನ ಕೈಯಲ್ಲೂ ಆಗುತ್ತೆ ಅಂತ ನನಗೂ ಅನಿಸ್ತಾ ಇದೆ. ಸೊ ಪ್ರತಿ ದಿವಸ 350 ದಿವಸ ಕ್ಲಾಸ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ, ಕಲಿಯೋದಕ್ಕೆ ನೀವು ರೆಡಿ ಇರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಎಲ್ಲರೂ ದುಡ್ಡು ಮಾಡಿ, ಎಲ್ಲರಿಗೂ ದುಡ್ಡು ಬರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು, ಕಲಬುರಗಿ, ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 ರೂಪೀಸ್ ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ.
ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ, ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.